ಸೊ ಈ ಪ್ರಾಬ್ಲಮಲ್ಲಿ ನಮ್ಮ ಹತ್ರ 3 ಮೈಕ್ರೋಫ್ಯಾರಡ್ಸ್ ಕೆಪಾಸಿಟೆನ್ಸ್ ಇರುವಂಥ ಎಷ್ಟೊಂದು ಕೆಪಾಸಿಟರ್ಸ್ ಇರುತ್ತೆ. ಸೊ ಒಬ್ಬ ಎಲೆಕ್ಟ್ರಿಷಿಯನ್ಗೆ ಅವನಿಗೆ ರಿಕ್ವೈರ್ಮೆಂಟು 4 ಮೈಕ್ರೋಫ್ಯಾರಡ್ಸ್ ಅಷ್ಟು ಕೆಪಾಸಿಟೆನ್ಸ್ ರಿಕ್ವೈರ್ಮೆಂಟ್ ಇದೆ. ಬಟ್ ಅವ್ರ ಹತ್ರ ಅವೈಲೇಬಲ್ ಇರೋದು ಓನ್ಲಿ 3 ಮೈಕ್ರೋಫ್ಯಾರಡ್ಸ್, ಬಟ್ ಅದು ಜಾಸ್ತಿ ಇದೆ. ಸೊ ಕಂಡೀಷನ್ ಇದು 4 ಮೈಕ್ರೋಫ್ಯಾರಡ್ಸ್ ಬೇಕು ಆ್ಯಂಡ್ ಹಿ ಹ್ಯಾಸ್ ಟು ಯೂಸ್ ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್. ಅಂದರೆ ಆದಷ್ಟು ಖರ್ಚು ಕಡಿಮೆ ಮಾಡೋಕ್ಕೆ ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಕಂಡೀಷನ್ ಏನು ಅಂತಂದರೆ, ಒಂದು 3 ಮೈಕ್ರೋಫ್ಯಾರಡ್ಸ್ ಕೆಪಾಸಿಟರ್ ಅಕ್ರಾಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 700 ವೋಲ್ಟ್ಸ್. ಆ 700 ವೋಲ್ಟ್ಸ್ಗಿಂತ ಜಾಸ್ತಿ ಆಯಿತು ಅಂತಂದರೆ ಬ್ರೇಕ್ ಡೌನ್ ಆಗಿ ಕೆಪಾಸಿಟೆನ್ಸ್ ಅಥವಾ ಕೆಪಾಸಿಟರ್ ಸರ್ಕ್ಯೂಟು ವರ್ಕ್ ಆಗೋಲ್ಲ. ಸೊ ಅವೈಲೇಬಲ್ ಅವನ ಹತ್ರ ಬ್ಯಾಟ್ರಿ ಇರೋದು 2.4 ಕಿಲೋ ವೋಲ್ಟ್ಸ್. ಸೊ ಕಿಲೋ ಅಂತಂದರೆ ಇಟ್ ಈಸ್ 2.4 ಕಿಲೋ ಅಂತಂದರೆ 10³ ವೋಲ್ಟ್ಸ್. ಹಾಗಾದರೆ ಎಷ್ಟು ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್ನ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ನಮಗೆ ನೋಡೋಣ ಇಲ್ಲಿ. ಸೊ ಕೆಪಾಸಿಟರ್ ತೊಗೊಳ್ಳೋಣ, 3 ಮೈಕ್ರೋಫ್ಯಾರಡ್ಸ್. ಸೊ ಎಷ್ಟೋ ನಂಬರ್ ಆಫ್ ಸೀರೀಸ್ ಬರಬೇಕು ಮತ್ತು ಎಷ್ಟೋ ನಂಬರ್ ಪ್ಯಾರಲಲ್ ಆಗಿ ಬರಬೇಕು. ಸೊ ಗೊತ್ತಿಲ್ಲ ಎಷ್ಟು ಅಂತ. ಸೊ ನೋಡ್ಕೊಳ್ಳೋಣ. ಸೊ 3 ಮೈಕ್ರೋಫ್ಯಾರಡ್ಸ್ ಇದೇ ಥರ, 3 ಮೈಕ್ರೋಫ್ಯಾರಡ್ಸ್ ಇದೇ ಥರ, 3 ಮೈಕ್ರೋಫ್ಯಾರಡ್ಸ್ ಗೊತ್ತಿಲ್ಲ ನಮಗೆ ಎಷ್ಟು ಅಂತ. ಸೊ ಒಂದು ರೋಲಿ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇದೇ ಥರ ನಾವು ಒಂದು ರೋಲಿ ಎಕ್ಸ್ ನಂಬರ್ ಆಫ್ ಕೆಪಾಸಿಟರ್ಸ್ ಇಟ್ಕೊಳ್ಳೋಣ. ಆ ಥರ ಐಡೆಂಟಿಕಲ್ ಆಗಿ ವೈ ನಂಬರ್ ಆಫ್ ರೋಸ್ ಇದೆ. ಸೊ ಒಂದು ರೋಲಿ ಎಕ್ಸ್ ನಂಬರ್ ಆಫ್ ಕೆಪಾಸಿಟರ್ಸ್ ಇದೆ, ಆ್ಯಂಡ್ ಆ ಥರ ನಮಗೆ ವೈ ನಂಬರ್ ಆಫ್ ರೋಸ್ ಇದೆ. ಸೊ ಇವಾಗ ಒಂದು ರೋದು ನಾವು ಕೆಪಾಸಿಟೆನ್ಸ್ ಕಂಡಿಡ್ಕೊಳ್ಳೋಣ. ಇವಾಗ ಇದೆಲ್ಲ ಸೀರೀಸಲ್ಲಿದೆ. ಸೊ ಹೌ ಕ್ಯಾನ್ ವಿ ರೈಟ್ ಇನ್ ಸೀರೀಸ್? ಈಕ್ವಲೆಂಟ್ ಕೆಪಾಸಿಟೆನ್ಸ್ 1/CE ಈಸ್ ಈಕ್ವಲ್ಸ್ ಟು 1/C1, 1/C2, 1/C3. ಸೊ ಎಲ್ಲ 3ನೇ ಇರೋದ್ರಿಂದ 1/3, 1/3, 1/3 ಆ ಥರ ಎಕ್ಸ್ ಇರೋದ್ರಿಂದ ಸೊ ವಿಲ್ ರೈಟ್ ಎಕ್ಸ್ ಇಂಟು 1/3. ಸೊ ಅಲ್ಲಿಗೆ ಒಂದು ರೋದು ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಂದು 1/CE ಈಸ್ ಈಕ್ವಲ್ಸ್ ಟು x/3 ಆಯಿತು ಅಂತಂದರೆ CE ಈಸ್ ಈಕ್ವಲ್ಸ್ ಟು 3/x ಆಗುತ್ತೆ. ಸೊ ಒಂದು ರೋದು ಇಷ್ಟ ಆಯಿತು ಅಂತಂದರೆ ಈ ಥರ ನಮಗೆ ವೈ ರೋಸ್ ಇದೆ. ಸೊ ಯಾವಾಗ ಪ್ಯಾರಲಲ್ ಆಗಿ ಬರುತ್ತೆ, ಪ್ಯಾರಲಲ್ ಆಗಿ ಬಂದಾಗ ನಾವು ಎಲ್ಲದನ್ನು ಕೂಡ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಸೊ ಅಲ್ಲಿಗೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ಸ್ ಟು ಒಂದು ರೋಗೆ 3/x ಆಯಿತು, ಸೆಕೆಂಡ್ ರೋಗೆ 2 ಇಂಟು 3/x, ಥರ್ಡ್ ರೋಗೆ 3 ಇಂಟು 3/x, ಫೋರ್ತ್ ರೋಗೆ 4 ಇಂಟು 4/x. ಸೊ ಆ ಥರ ಒಟ್ಟು ಎಷ್ಟು ರೋ ಇದೆ? ವೈ ರೋ ಇದೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯಿತು ನಮಗೆ? ಈಕ್ವಲೆಂಟ್ ಕೆಪಾಸಿಟೆನ್ಸ್ ವೈ ಇಂಟು 3/x. ಆ್ಯಂಡ್ ಕಂಡೀಷನ್ ಏನಂತಂದರೆ ಈ ಈಕ್ವಲೆಂಟ್ ಕೆಪಾಸಿಟೆನ್ಸು ನಮಗೆ ಎಷ್ಟಕ್ಕೆ ಈಕ್ವಲ್ ಆಗಿರಬೇಕು? 4ಗೆ ಈಕ್ವಲ್ ಆಗಿರಬೇಕು. ಸೊ ವಿ ವಿಲ್ ರೈಟ್ 4 ಈಸ್ ಈಕ್ವಲ್ಸ್ ಟು ವೈ ಇಂಟು 3/x. ಸೊ ಈ ಕಂಡೀಷನ್ ಬಂದಾಗ ನಮಗೆ ನಾವೇನಂತ ಬರ್ಕೊಬೋದು ಅಂತಂದರೆ 4/3 ಈಸ್ ಈಕ್ವಲ್ಸ್ ಟು y/x. ಅಲ್ಲಿಗೆ ಮಿನಿಮಮ್ ವ್ಯಾಲ್ಯೂ ಇವಾಗ ನೋಡಿ 3 ಮತ್ತು 4 ಡಿವಿಸಿಬಲ್ ಆಗಲ್ಲ. ಅಂದರೆ ಎಕ್ಸ್ನ ಮಿನಿಮಮ್ ವ್ಯಾಲ್ಯೂ 3 ಇರಬೇಕು, ವೈನ ಮಿನಿಮಮ್ ವ್ಯಾಲ್ಯೂ 4 ಇರಬೇಕು. ಸೊ ದಟ್ ಮೀನ್ಸ್ ಮಿನಿಮಮ್ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ಸ್ ಟು 3, ವೈ ಈಸ್ ಈಕ್ವಲ್ಸ್ ಟು 4 ಅಂತ ಅಂದ್ಕೊಂಡ್ರೆ ಎಕ್ಸ್ ಅಂತಂದರೆ ನಾವು ಒಂದು ರೋ ಅಲ್ಲಿ ಎಷ್ಟು ಕೆಪಾಸಿಟರ್ಸ್ ಇಡ್ಬೋದು ಅಂತ. ಸೊ ನಾವು 3 ಅಂತ ನಮಗೆ ಬಂದಿರೋ ವ್ಯಾಲ್ಯೂ ಅದು. ಆ ಥರ 4. ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಅಂದರೆ ಒಂದು ರೋ ಅಲ್ಲಿ 3 ಅಂತ ಹಾಕ್ಕೊಂಡ್ರೆ ನಾವೇನಾದರೂ ಈ ಬ್ಯಾಟ್ರಿನ 2.4 ಕಿಲೋ ವೋಲ್ಟ್ಸ್ ಅಂದರೆ 2.4 ಇಂಟು 10³ ವೋಲ್ಟ್ಸ್ ಇರೋ ಬ್ಯಾಟ್ರಿನ ಏನಾದರೂ ನಾವು ಕನೆಕ್ಟ್ ಮಾಡಿದ್ರೆ ಪ್ಯಾನಲಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಅಂದರೆ ಈ ರೋಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮು, ಈ ರೋಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮು, ಈ ರೋಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮು, ಈ ರೋಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಆಯಿತು. ಈ ರೋಲು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ 2.4 ಇಂಟು 10³ ಹಾಕಿದ್ರೆ ಒಂದು ಕೆಪಾಸಿಟರ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದು 2.4 ಇಂಟು 10³ ಡಿವೈಡೆಡ್ ಬೈ 3. ಆಲ್ಮೋಸ್ಟ್ ಆಲ್ 3 8s 0.8 ಅಂತಂದರೆ ಇದು 800 ವೋಲ್ಟ್ಸ್ ಬರುತ್ತೆ. ನಮ್ಮ ಕಂಡೀಷನ್ ಇರೋದೇನು ಅಂತಂದರೆ ಅದು 700 ವೋಲ್ಟ್ಸ್ಗಿನ್ನ ಕಡಿಮೆ ಇರಬೇಕು, ಬಟ್ ಇಲ್ಲಿ 800 ವೋಲ್ಟ್ಸ್ ಜಾಸ್ತಿ ಇದೆ. ಸೊ ಈ ಕಾಂಬಿನೇಷನ್ ವರ್ಕ್ ಆಗಲ್ಲ. ಕೆಪಾಸಿಟರ್ಸ್ ನಮಗೆ ಮಿನಿಮಮ್ ಬಂದರೂ ಕೂಡ ನಮಗೆ ಈ ಕಾಂಬಿನೇಷನ್ ಆಗಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ, 4 ಇದೆ 3 ಇದೆ, ಇದನ್ನು 4 ಇಂಟು 2 ಮಾಡಿ ಇದನ್ನು 3 ಇಂಟು 2 ಮಾಡೋಣ, ವಿಚ್ ಈಸ್ ನೆಕ್ಸ್ಟ್ ಮಿನಿಮಮ್. 2 ಕ್ಯಾನ್ಸಲ್ ದ 4/3 ಅಂದರೆ ರೇಷಿಯೋ ಸೇಮ್ ಇರುತ್ತೆ. ಅಂದರೆ ಈ ಕಂಡೀಷನ್ ಸೇಮ್ ಇರುತ್ತೆ ಆ್ಯಂಡ್ ದಿಸ್ ಕಂಡೀಷನ್ ಈಸ್ ಆಲ್ವೇಸ್ ಸ್ಯಾಟಿಸ್ಫೈಡ್. ಸೊ ನೆಕ್ಸ್ಟ್ ಪ್ರಾಬಬಲ್ ಕಾಂಬಿನೇಷನ್ ಏನಂತಾರೆ 4 ಇಂಟು 2, 3 ಇಂಟು 2. ಹಾಫ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅರ್ಧ ಕೆಪಾಸಿಟರ್ ನಮಗೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಇದೆಷ್ಟಾಯಿತು? 4 2s 8 ಆಯಿತು, 3 2s 6 ಆಯಿತು. ಸೊ ದಿಸ್ ಇಸ್ y/x. ಅಂದರೆ ಅರ್ಥ
ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 6, ವೈ ಈಸ್ ಈಕ್ವಲ್ಸ್ ಟು 8. ಈ ಕಂಡೀಷನಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಅಂತಂದರೆ ಒಂದು ರೋ ಅಲ್ಲಿ ನಮಗೆ 6 ನಂಬರ್ ಆಫ್ ಕೆಪಾಸಿಟರ್ಸಲ್ಲಿ ಆ ಥರ ನಮಗೆ 8 ರೋಸ್ ಬರಲಿ. ಸೊ ಹಾಗಿದ್ದಾಗ ವೆನ್ ವಿ ಚೆಕ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ವಿಚ್ ಇಸ್ 2.4 × 10³ ಡಿವೈಡೆಡ್ ಬೈ 6, ನಮಗಿದು 6 4s are 24 ಬರುತ್ತೆ. ಸೊ ದಟ್ ಮೀನ್ಸ್ 400 volts ವಿಚ್ ಈಸ್ ಲೆಸ್ ದ್ಯಾನ್ 700 volts. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ದಟ್ ಮೀನ್ಸ್ ಒಂದು ರೋ ಅಲ್ಲಿ 6 ನಂಬರ್ ಆಫ್ ಕೆಪಾಸಿಟರ್ಸ್, ಆ ಥರ ನಮಗೆ 8 ರೋಸ್ ಇದೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಇಸ್ 8 × 6 ವಿಚ್ ಈಸ್ ಈಕ್ವಲ್ಸ್ ಟು 48. ಸೊ ನಮಗೆ 48 ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್ ಬೇಕಾಗುತ್ತೆ ನಮಗೆ ಟು ಗೆಟ್ 4 microfarads. ಆ್ಯಂಡ್ ಈ ಕಂಡೀಷನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 100 volts ಆ್ಯಂಡ್ ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ಸ್ ನಮಗೆ 48 ಬರುತ್ತೆ ನಮಗೆ.